ಪ್ರಜ್ವಲ್ ರೇವಣ್ಣ ವಾಪಸ್ ಭಾರತಕ್ಕೆ ಬಂದಾಗ ಅವರ ಬಂಧನ ಆಗೋದು ಬಹುತೇಕ ನಿಶ್ಚಿತ ಅನ್ನೋ ಚರ್ಚೆ ನಡೀತಾ ಇದೆ. ಆದರೆ ಸದ್ಯಕ್ಕೆ ಬಂಧನಕ್ಕೆ ಒಳಗಾಗಿರುವ ರೇವಣ್ಣ ಅವರ ಮುಂದಿನ ಹಾದಿ ಯಾವ ರೀತಿಯಾಗಿರುತ್ತೆ, ಏನು ಆಪ್ಷನ್ ಇದೆ ಕಾನೂನಾತ್ಮಕವಾಗಿ ರೇವಣ್ಣ ಅವರಿಗೆ ಗಮನಿಸ್ತಾ ಹೋಗೋಣ. ನಾಳೆ ಜಾಮೀನಿಗೆ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಇವತ್ತು ಆಲ್ರೆಡಿ SIT ಅಧಿಕಾರಿಗಳು ನ್ಯಾಯಾಧೀಶರ ಸಮ್ಮುಖದಲ್ಲಿ ರೇವಣ್ಣ ಅವರನ್ನ ಹಾಜರುಪಡಿಸಿದಾಗ ರೇವಣ್ಣ ಅವರ ವಕೀಲರು ಕೂಡ ಅಲ್ಲಿ ಹಾಜರಿದ್ದರು. ಅವರು ಹೇಳಿದ್ರು, ಇಲ್ಲ ರೇವಣ್ಣ ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ, ಅನಾರೋಗ್ಯ ಪೀಡಿತರಾಗಿದ್ದಾರೆ, ಹಾಗೆ ಇದು ಕಿಡ್ನಾಪ್ ಕೇಸ್, ಹಾಗಾಗಿ ಅವರಿಗೆ ಜಾಮೀನು ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡು ಆದರೆ ಇವತ್ತು ಪುರಸ್ಕಾರ ಸಿಕ್ಕಿಲ್ಲ. ನಾಳೆ ಕೋರ್ಟ್ನ ಮುಂದೆನೇ ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಕೂಡ ಇದ್ದೇ ಇದೆ. ರೇವಣ್ಣ ಅವರ ಪರ ವಕೀಲರಿಂದ ಕೋರ್ಟ್ನಲ್ಲಿ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ನಾಳೆ ಈಗಾಗಲೇ ಅಪಹರಣಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಲಾಗ್ತಾ ಇದ್ದ ಮಹಿಳೆ ಪತ್ತೆ ಆಗಿದೆ. ಆಕೆಯನ್ನ ಪತ್ತೆ ಹಚ್ಚಿ ಸ್ಪಾಟ್ ಮಹಜರಿಗೆ ಕರ್ಕೊಂಡು ಹೋಗಿದ್ರು SIT ಅಧಿಕಾರಿಗಳು. ನಿನ್ನೆ ಅದನ್ನ ಗಮನಿಸಿದ್ವಿ ಕೂಡ. ಮೊನ್ನೆ ಸಂತ್ರಸ್ತೆ ಪತ್ತೆ ಆಗಿರೋದ್ರಿಂದಾಗಿ ಈಗ ಇನ್ನೂ ಕೂಡ ನಾಪತ್ತೆ ಆಗಿದ್ರೆ ಆಕೆ ಈ ಅಪಹರಣ ಪ್ರಕರಣ ಮತ್ತಷ್ಟು ಗಂಭೀರವಾಗಿರ್ತಾ ಇತ್ತು. ಆದರೆ ಸದ್ಯಕ್ಕೆ ಆಕೆ ಪತ್ತೆಯಾಗಿದ್ದಾರೆ. ಹೀಗಾಗಿ ಆಕೆಯಿಂದ ಸ್ಟೇಟ್ಮೆಂಟ್ ಪಡ್ಕೊಳ್ಳಿ, ಆಕೆಯ ವಿಚಾರಣೆ ಆಗಲಿ, ಅದಾದ ನಂತರದಲ್ಲಿ ಅದಕ್ಕೆ ರೇವಣ್ಣ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಿ ನಮ್ಮ ಕಕ್ಷಿದಾರರು ಬರ್ತಾರೆ, ನೀವು ಕರೆದಾಗಲೆಲ್ಲ ವಿಚಾರಣೆಗೆ ಹಾಜರಾಗ್ತಾರೆ. ಆಕೆ ಪತ್ತೆ ಆಗಿರೋದ್ರಿಂದಾಗಿ ಜಾಮೀನು ಕೊಟ್ಬಿಡಿ ರೇವಣ್ಣ ಅವರಿಗೆ ಅಂತ ಹೇಳಿ ರೇವಣ್ಣ ಅವರ ಪರ ವಕೀಲರು ಮನವಿ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಸಂತ್ರಸ್ತೆ ಪತ್ತೆಯಾಗಿರೋದ್ರಿಂದಾಗಿ ರೇವಣ್ಣ ಅವ್ರಿಗೂ ಈ ಕೇಸ್ಗೂ ಸಂಬಂಧ ಇಲ್ಲ ಅಂತ ಹೇಳಿ ಕೂಡ ವಾದ ಮಂಡಿಸೋ ಸಾಧ್ಯತೆ ಇದೆ. ಈಗ ಆರೋಪ ಕೇಳೋಕೆ ಸಿಕ್ಕಿದ್ದೇನು, ಸಂತ್ರಸ್ತೆಯ ಪುತ್ರ ಹೇಳಿದ್ರು ರೇವಣ್ಣ ಅವರು, ಭವಾನಿ ರೇವಣ್ಣ ಅವರು ಕರೀತಿದ್ದಾರೆ ಬನ್ನಿ ಅಂತ ಹೇಳಿ ಸತೀಶ್ ಬಾಬು ಅನ್ನೋರು ಕರ್ಕೊಂಡು ಹೋದ್ರು. ಆ ಕ್ಷಣದಿಂದ ನನ್ನ ತಾಯಿ ಮಿಸ್ಸಿಂಗ್ ಇದ್ದಾರೆ, ಆಕೆಯನ್ನ ಕಿಡ್ನಾಪ್ ಮಾಡಿರಬಹುದು ಅನ್ನೋ ಅನುಮಾನ ಇದೆ, ಹುಡುಕಿಸಿ ಕೊಡಿ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು KR ನಗರದಲ್ಲಿ ಸಂತ್ರಸ್ತೆಯ ಪುತ್ರ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದೀಗ ಯಾರು ಮಿಸ್ಸಿಂಗ್ ಆಗಿದ್ದಾರೆ, ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳಲಾಗ್ತಿತ್ತು, ಅವರೇ ಸಿಕ್ಬಿಟ್ಟಿದ್ದಾರೆ. ನಿಜವಾಗ್ಲೂ ರೇವಣ್ಣ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಇಲ್ವಾ ಅನ್ನೋದು ಸೆಕೆಂಡರಿ ಅಲ್ವಾ. ಆಕೆ ಸಿಗಬೇಕಾಗಿತ್ತು, ಸಿಕ್ಕಾಗಿದೆ. ಹೀಗಾಗಿ ತನಿಖೆ ನಡೆಸಿ ನೀವು ಸದ್ಯಕ್ಕೆ ರೇವಣ್ಣ ಅವರನ್ನ ಬಂಧ ಮುಕ್ತಗೊಳಿಸಿ ಅಂತ ಹೇಳಿ ರೇವಣ್ಣ ಅವರ ಪರ ವಕೀಲರು ವಾದವನ್ನ ಮಂಡಿಸೋ ಸಾಧ್ಯತೆ ಇದೆ. ರೇವಣ್ಣ ಅವರು ಹಾಲಿ ಶಾಸಕರು, ಹೀಗಾಗಿ ಅವರ ಪ್ರಕರಣದ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಆಗುತ್ತೆ. ಅಲ್ಲಿ ಮೊದಲನೇದಾಗಿ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಇನ್ ಕೇಸ್ ಅಲ್ಲೇನಾದರೂ ಜಾಮೀನು ಕೊಡಲಿಕ್ಕೆ ನಿರಾಕರಿಸಿದ್ರೆ ಕೋರ್ಟ್ ಮೇಲ್ಮನವಿ ಹೋಗಲಿಕ್ಕೆ ಅವಕಾಶವಿರುತ್ತೆ ಕಾನೂನಾತ್ಮಕವಾಗಿ ರೇವಣ್ಣ ಅವರಿಗೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಾಮೀನು ತಿರಸ್ಕಾರವಾದರೆ ಮುಂದೆ ರೇವಣ್ಣ ಅವರ ಪರ ವಕೀಲರು ಕದ ತಟ್ಟೋದು ಹೈಕೋರ್ಟ್ನದ್ದು. ಹೈಕೋರ್ಟ್ನಲ್ಲಿ ಮೊರೆ ಹೋಗಲಿದ್ದಾರೆ ಮಾಜಿ ಸಚಿವ ಹಾಲಿ ಶಾಸಕರಾದ HT ರೇವಣ್ಣ ಅವರ ಪರ ವಕೀಲರು. ಹೈಕೋರ್ಟ್ನ ಜನಪ್ರತಿನಿಧಿಗಳ ಪೀಠದಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಬೇಕಾದ ಸಿದ್ಧತೆಗಳನ್ನ, ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಇದೆಲ್ಲ ಕಿಡ್ನಾಪ್ ಸಂತ್ರಸ್ತೆ ನೀಡುವ ಹೇಳಿಕೆಗಳ ಮೇಲೂ ಕೂಡ ನಿರ್ಧರಿತವಾಗಿದೆ. ಆಕೆ ಯಾವ ರೀತಿ ಹೇಳಿಕೆ ಕೊಡ್ತಾಳೆ, ಹೌದು ನನ್ನ ಕಿಡ್ನಾಪ್ ಆಗಿತ್ತು ಅಂತ ಹೇಳ್ತಾರಾ, ಅಥವಾ ಇಲ್ಲ ಕಿಡ್ನಾಪ್ ಆಗಿರಲಿಲ್ಲ ನಾನೇ ಸ್ವಯಂ ಪ್ರೇರಿತರಾಗಿ ಹೋಗಿದ್ದೆ ಅಂತ ಹೇಳ್ತಾರಾ, ಇನ್ ಕೇಸ್ ಕಿಡ್ನಾಪ್ ಆಗಿದ್ದೇ ಆದಲ್ಲಿ ಅದರಲ್ಲಿ ರೇವಣ್ಣ ಅವರ ಪಾತ್ರ ಇದೆ ಅಂತ ಹೇಳ್ತಾರಾ, ಸಂತ್ರಸ್ತೆ ಯಾವ ರೀತಿ ಹೇಳಿಕೆಯನ್ನ ನೀಡ್ತಾರೆ ಅದರ ಆಧಾರದ ಮೇಲೆ ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ, ಇದೆಲ್ಲವೂ ಕೂಡ ಡಿಪೆಂಡ್ ಆಗಿದೆ. ಇನ್ ಕೇಸ್ ಏನಾದರೂ ಸಂತ್ರಸ್ತೆ ವಿಚಾರಣೆ ಸಂದರ್ಭದಲ್ಲಿ ಗಂಭೀರವಾದ ಆರೋಪ ಮಾಡಿದ್ರು ಅಂತಾದರೆ ರೇವಣ್ಣ ಅವರಿಗೆ ಜಾಮೀನು ಸಿಗದೆ ಇರೋ ಸಾಧ್ಯತೆಗಳು ದಟ್ಟವಾಗುತ್ತೆ. ಇನ್ ಕೇಸ್ ಏನಾದರೂ ಗುರುತರವಾದ ಆರೋಪ ಮಾಡದೆ ಹೋದರೆ ಜಾಮೀನು ಸಿಗುವ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ಯಾಕಂತಂದರೆ ಬಂಧನ ಆಗಿರೋದು ಕಿಡ್ನಾಪ್ ಕೇಸ್ನಲ್ಲಿ. ಲೈಂಗಿಕ ದೌರ್ಜನ್ಯ, ಅತ್ಯಾಚಾರದ ಪ್ರಕರಣದಲ್ಲೂ ಕೂಡ A1 ಇದ್ದಾರೆ. ಹೊಳೆ ನರಸೀಪುರದಲ್ಲಿ ದಾಖಲಾಗಿರುವ ಕೇಸ್ನಲ್ಲೂ ಕೂಡ ರೇವಣ್ಣ ಅವರೇ ಆರೋಪಿ ಸಂಖ್ಯೆ 1. ಆದರೆ ಸದ್ಯಕ್ಕೆ ಅರೆಸ್ಟ್ ಆಗಿರೋದು ಆ ಪ್ರಕರಣದಲ್ಲಿ ಅಲ್ಲ ಆಗಿರೋದ್ರಿಂದ, ಕಿಡ್ನಾಪ್ ಪ್ರಕರಣ ಆಗಿರೋದ್ರಿಂದ ಇದರಲ್ಲಿ ಬೇಲ್ ಸಿಗುವ ಪಾಸಿಬಿಲಿಟೀಸ್ ಇರೋದ್ರಿಂದಾಗಿ ಇನ್ ಕೇಸ್ ಸಂತ್ರಸ್ತೆ ಗಂಭೀರವಾದ ಆರೋಪ ರೇವಣ್ಣ ಅವರ ವಿರುದ್ಧವಾಗಿ ಮಾಡದೆ ಹೋದರೆ ಇರುವ ಕಾನೂನಿನ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ರೇವಣ್ಣ ಅವರು ಬೇಲ್ ಮೇಲೆ ಹೊರಬರೋ ಸಾಧ್ಯತೆ ಇದೆ.
ಆರೋಪ ಸಾಬೀತಾದರೆ ರೇವಣ್ಣ ಅವರಿಗೆ ಜಾಮೀನು ಸಿಗೋದು ಕಷ್ಟ ಇದೆ. ಹೀಗಾಗಿ ಸಂತ್ರಸ್ತೆಯ ಹೇಳಿಕೆ ನಾಳೆ ಕೋರ್ಟ್ನ ಮುಂದೆ ರೇವಣ್ಣ ಅವರ ಪರ ವಕೀಲರು ಯಾವ ರೀತಿಯಾಗಿ ವಾದ ಮಂಡಿಸ್ತಾರೆ, ಇದೆಲ್ಲದರ ಆಧಾರದ ಮೇಲೆ ರೇವಣ್ಣ ಅವರು 4 ದಿನಗಳ ಕಾಲ ಏನು SID ಕಸ್ಟಡಿಗೆ ನೀಡಲಾಗಿದೆ, ಆ 4 ದಿನ ಕೂಡ ಪೊಲೀಸರ ಅಥವಾ ತನಿಖಾಧಿಕಾರಿಗಳ ಪ್ರಶ್ನೆಯನ್ನು ಎದುರಿಸೋದು ಅನಿವಾರ್ಯವಾಗುತ್ತಾ ಅಥವಾ ಬೇಲ್ ಸಿಗುತ್ತಾ ಅನ್ನೋದು ನಾಳಿನ ಡೆವಲಪ್ಮೆಂಟ್ಸ್ ಮೇಲೆ ಅವಲಂಬಿತವಾಗಿದೆ. ಅಲ್ಲಿಗೆ